ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ಮಾವು ಬೆಳೀತಕ್ಕಂಥದ್ದು ಬಹಳ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ರೈತರು ಜಾಸ್ತಿ ಇದೀವಿ. ನಾವು ಬೆಳೀತಕ್ಕಂಥ ಸಮಸ್ಯೆ ಒಂದಾದ್ರೆ ಅದನ್ನ ಮಾರುಕಟ್ಟೆ ಮಾಡ್ತಕ್ಕಂಥದ್ದು ಬಹಳ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಕ್ಕಂಥದ್ದು ರೈತರು. ನಾವು ಇವತ್ತು ಮಾವಿನಣ್ಣ ಉತ್ಪಾದನೆ ಮಾಡಬೇಕಾದ್ರೆ ಸಾಕಷ್ಟು ಹಣ ಹೋಗ್ತಾ ಇರ್ತಕ್ಕಂಥದ್ದು. 1 ಸ್ಪ್ರೇ 4, 5, 6 ಸ್ಪ್ರೇ ಅಂತಂದ್ರು. ಇವತ್ತು ಮಾವು ಹಿಂದೆ ಎಲ್ಲ ನಾವು ನೋಡ್ತಿದ್ವಿ, ಡಿಸೆಂಬರ್ ಎಂಡಲ್ಲಿ ಜನವರಿ 1st ವೀಕ್ ಡಿಸೆಂಬರ್ ನಲ್ಲಿ ಮಾವು ಹೂವು ಬರ್ತಾ ಇತ್ತು. ಇವತ್ತು ವಾತಾವರಣದ ವೈಪರೀತ್ಯದಿಂದ ಇವತ್ತು ನವೆಂಬರ್ 1st ವೀಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ನಾವು ಅದು ಉಳಿಸ್ಕೋಬೇಕು ಅಂತಂದ್ರೆ ಒಂದ್ ಗಿಡ ಬಿಟ್ಟು ಒಂದ್ ಗಿಡ ಕೊಡಿಯಕಾಗ ಇಡೀ ತೋಟಕ್ಕೆ ಹೊಡಿಬೇಕಾದಂತ ಪರಿಸ್ಥಿತಿ ಉದ್ಭವ ಆಗಿದೆ. ಕಾರಣ ಆದ್ರೂ ಇಷ್ಟೇ, ಹಿಂದೆ ಮಳೆಗಾಲ ಬಹಳ ಜಾಸ್ತಿ ಆಗ್ತಾ ಇತ್ತು. ಅವತ್ತು ನಮ್ಮ ಮಾವಿನ ಗಿಡಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರಲಿಲ್ಲ. ಅವತ್ತಿನ ಬಿಸಿಲಿನ ಪ್ರಮಾಣನೂ ತುಂಬಾ ಕಡಿಮೆ ಇತ್ತು ಅವತ್ತು. ಇವತ್ತು ಎರಡೂ ಜಾಸ್ತಿ, ಮಳೆ ಪ್ರಮಾಣ ಕಡಿಮೆ ಆಗಿದೆ, ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದೆ. ಇದು ಮಾವಿಗೆ ಬಹಳ ವಿಭಿನ್ನವಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಂಗಾಗಿ ನಾವು ಮಾವನ್ನ ಬೆಳೆಯೋದು ಬಹಳ ಕಷ್ಟ ಕಾಣ್ತಾ ಇದೆ. ಇವತ್ತು ನಮ್ಮ ಏನು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಮ್ಗೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿರ್ತಕ್ಕಂಥ ನಾವು ಜನ ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ನಮ್ಮ ಮಾರುಕಟ್ಟೆಯಲ್ಲಿ ರೇಟ್ ಇಳಿದೋಯ್ತಾ ಇದೆ ಅಂತ ಅನ್ನೋದಕ್ಕೆ ನಮ್ಮ ಮಾವಿನಕಾಯಿ ಮುಗಿದೋಗಿರ್ತದೆ. ಸರ್ಕಾರದಿಂದ ಬರ್ತಕ್ಕಂಥ ನಮಗೆ ಸೌಲಭ್ಯರು ಸಿಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಹೋಗಿದೆ. ಕಾರಣ ಆದ್ರೂ ಇಷ್ಟೇ, ಯಾಕೆ ನಾವು ಮುಂದೆ ಇದ್ದೀವಿ ಅಂತ. ಮಾವು ಬೆಳೆಯೋದ್ರೊಳಗೆ ಮಾವು ಬರುವಂತ ಒಂದು ವಾತಾವರಣದಲ್ಲೇ ನಾವು ಮುಂದೆ ಇದ್ದೀವಿ ಅಂತ. ನಾವು ಇಲಾಖೆಯಿಂದ ಸಾಕಷ್ಟು ಅನುಭವವನ್ನ ಅವರಿಂದ ಪಡೆದು ಅನೇಕ ಬದಲಾವಣೆಗಳನ್ನ ನಾವು ಮಾಡಿದೀವಿ. ಈಗ ನಾವು ವಾಸವರು ಹೇಳ್ದಂಗೆ ಅವರು 70-80 ವರ್ಷದ ಮರನೇ ತೆಗೆದಾಕರು ಹೋಗ್ತದೆ ಅಂತೇಳಿ ಅದನ್ನ ಪ್ರೂನಿಂಗ್ ಮಾಡಿ ಅದಕ್ಕೆ ಬೇರೆ ಜಾತಿಯನ್ನ ಅಳವಡಿಸಿ ಇವತ್ತು ಬೆಳೀತಾ ಇರ್ತಕ್ಕಂಥದ್ದು ನಿರಸನ ಇದೆ ನಮಗೆ. ಇವತ್ತು ನೀವು ನೋಡಿರ್ಬೋದು, ನನ್ನ ತೋಟದ ಎಂಟರ್ ಆದ ತಕ್ಷಣ ನೀವು ಏನು ಮಲ್ಲಿಕಾಯಿ ಗಿಡಗಳನ್ನ ನೋಡಿರ್ಬೋದು. ಎಕರೆಗೆ ನಾವು 600 ಗಿಡ ಹಾಕಿದ್ದೀನಿ, 6/12. ಅದು ಎಲ್ಲಿ ನಾವು ನೋಡಿದ್ದು, 15 ಇಸ್ವಿನಲ್ಲಿ ಇಲಾಖೆಯಿಂದ ನಮ್ಮನ್ನ ಮ್ಯಾಂಗೋ ಬೋರ್ಡ್ ಮಹಾಬಲೇಶ್ವರ ಭಟ್ ಅಂತೇಳಿ ಒಬ್ರು MD ಅವರು ಇದ್ರು. ಆ ಒಂದು ಟೈಮ್ ನಲ್ಲಿ ನಮ್ಮನ್ನ ಮಾರ್ಕೆಟಿಂಗ್ ಬೋರ್ಡ್ ಇಂದ ರತ್ನಗಿರಿ ಕರ್ಕೊಂಡೋಗಿದ್ರು. ಆ ಟೈಮ್ ನಲ್ಲಿ ನಾವು ಬಂದಂತದ್ರಲ್ಲಿ ನಾವು ರೈಪನಿಂಗ್ ಚೇಂಬರ್ ನ ಪ್ರಥಮವಾಗಿ ನಾನು ಇನ್ಸ್ಟಾಲ್ ಮಾಡಿದೆ 2015 ಇಸ್ವಿನಲ್ಲಿ. ಕಾರಣ ಆದ್ರೂ ಇಷ್ಟೇ, ನಾನು 2001ರಿಂದನೂ ಮಾವಿನಕಾಯಿನ ಬೆಳೆದು ಅದನ್ನ ಹಣ್ಣು ಮಾಡಿ ಮಾರತಕ್ಕಂತ ಒಂದು, ಏಕೆಂದ್ರೆ ಮುಖ್ಯವಾಗಿ ನಮ್ದು ಇರೋದೇ ಬೆಳೆ, ಅದು ಅದರಿಂದನೇ ಜೀವನ ಅಂತ ಅನ್ಕೊಳ್ಳಿ, ತಪ್ಪೇನಲ್ಲ. ಅದ್ರೊಳಗೆ ನೀವು ನೋಡಿರ್ಬೋದು, ಈ ಜಿಲ್ಲೆನಲ್ಲಿ ನಾವು ಪ್ರಥಮ ಮಾವಿನಕಾಯಿ ಬರ್ತದೆ. ಅತ್ಯಂತ ಹೆಚ್ಚಿನ ಒಳ್ಳೆಯ ಜಾತಿ ಇರ್ತಕ್ಕಂಥ ಬಾದಾಮಿನ ನಾವು ಮುಖ್ಯ ಬೆಳಿತೀವಿ, ರಸಪುರಿ ನಾವು ಬೆಳಿತೀವಿ. ಮಾರ್ಕೆಟಿಂಗ್ ಮಾಡಕ್ಕೆ ಒಂದೇ ಒಳ್ಳೆ ಮಾರ್ಕೆಟಿಂಗ್ ನಮ್ಮಲ್ಲಿ ಇಲ್ಲ. ಮಾವಿನಕಾಯಿ ಮಾರೋದಕ್ಕೆ ನಮ್ಮಲ್ಲಿ ಒಂದೇ ಒಂದು ಮಂಡಿ APMC 2 ಸರಿಯಾಗಿಲ್ಲ ನಮ್ಮ ಇದರೊಳಗೆ. ಅದ್ರ ಬಗ್ಗೆ ನಾವು ನಮ್ಮ ಸ್ವಾಮಿ ಸಾಹೇಬ್ ನಮ್ಮ ಇಲಾಖೆಯಿಂದ ಅವರು ಮತ್ತೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಅವರ ಅವರು ನಮ್ಮ DCM ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಏಕೆಂತಂದ್ರೆ ಇಲ್ಲಿ ನಮ್ಮ ಹೈವೇ ಹೋಗೋ ಪಕ್ಕದಲ್ಲಿ ಸುಮಾರು ಒಂದು 30 ಎಕರೆ ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಾಗದಲ್ಲಿ APMC ಮಯಾಳ್ ಮಾಡಬೇಕು ಅಂತಕ್ಕಂಥ ಮನವಿನ ಅವರು ಮಾಡಿದೀವಿ. ಅದ್ರ ಜೊತೆಗೆ ನಾವು ರಿಕ್ವೆಷನ್ ಸುಧಾ ಅವರಿಗೆ ಕೊಟ್ಟಿದ್ದೀವಿ, DCM ಅವ್ರಿಗೆ. ನನ್ನ ಮ್ಯಾಂಗೋ ಬೋರ್ಡ್ ಅಧ್ಯಕ್ಷರಿಗೂ ಸುಧಾ ಆ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದೀನಿ, ಅವ್ರ ಹತ್ರ ಮಾತಾಡಬೇಕು ಅಂತಕ್ಕಂಥ ಹೇಳಿದೀನಿ. ಆದ್ರೆ ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಪ್ರಥಮವಾಗಿ ಮಾವಿನಕಾಯಿ ಬೆಳಿಬೇಕಾದ್ರೆ ನಾವು ಹೋಗ್ತಿದ್ದು ಮಾವಿನಕಾಯಿ ಮಾರೋದಕ್ಕೆ ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿಗೆ ಹೋಗ್ತಿದ್ವಿ. ಅಲ್ಲಿ ಸಮಸ್ಯೆ ಆಯ್ತು, ಸಿಟಿ ಬೆಳೀತು. ಅಲ್ಲಿಂದ ಅದನ್ನ ಎತ್ತಂಗೆ ಆಯ್ತು. ಅಲ್ಲಿಂದ ಬ್ಯಾಟ್ರಾಯಿನ್ಪುರ ಅಂತಕ್ಕಂಥ ಏರ್ಪೋರ್ಟ್ ರೋಡ್ ಹೋಯ್ತು. ಪೋರ್ಟ್ ಇಂದ ಬಂತು, ಇಲ್ಲೆಲ್ಲೋ ಕಗ್ಲಿಪುರದ ಹತ್ರ ಒಂದು ಮಾರ್ಕೆಟ್ ಮಾಡಿದ್ವು. ಅದಾದ್ಮೇಲೆ ಈಗ ಲಾಸ್ಟ್ ಬಂದು ನಿಂತ್ಕೊಂಡಿದೆ ಇಲ್ಲಿ ಒಡೆರಳ್ಳಿ ಇದ್ರ ಗೇಟ್ ಹತ್ರ. ಏಕೆಂದ್ರೆ ಮಾವಿನ ಮಂಡಿ ಅಲ್ಲಿ ಇಲ್ಲಿ ಹೆಚ್ಚಾಡ್ತಾ ಇದೆ. ಇದು ಜಿಲ್ಲೆಯಲ್ಲಿ ಇವತ್ತು ಇರ್ತಕ್ಕಂಥ ರೈತರಲ್ಲಿ ಸುಮಾರು 3/4 ಭಾಗ ಮಾವಿನಕಾಯಿನ ನಂಬ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನಾವು. ನಮ್ಗೆ ಮಾವಿನ ಬೆಳೀತಾ ಇರ್ತವ್ರಿಗೆ ಒಂದು ಮಾವಿನ ಮಂಡಿ ಸರಿಯಾಗಿಲ್ಲದೆ ಇರ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಉದ್ಭವ ಆಗಿದೆ. ಸ್ವತಂತ್ರ ಬಂದ 78-79 ವರ್ಷ ಆದ್ರೂ ಸುಧಾ ನಮ್ಮ ಇಟ್ಲಿ ಮನುಷ್ಯ ಅವರು ಹೇಳ್ದಂಗೆ 150-200 ವರ್ಷಗಳ ಇತಿಹಾಸ ಇಲ್ಲಿ ಇದೆ ಅಂತಲೂ ಸುಧಾ ನಮ್ಮಲ್ಲಿ ಮಾವಿನಕಾಯಿ ಮಾರೋದಕ್ಕೆ ಒಳ್ಳೆ ಮಂಡಿ ವ್ಯವಸ್ಥೆ ಇಲ್ಲ. ನಾನು ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಮಾವಿನಕಾಯಿನ ನಾವೇ ತಿನ್ಕೊಂಡು ಮಾರಾಟ ಇದನ್ನ ದುಡ್ಡು ಸಂಪಾದನೆ ಮಾಡೋದಕ್ಕಾಗಲ್ಲ. ನಾವು ಬೆಳೆದಿರ್ತಕ್ಕಂಥದ್ದು ಹೊರಗಡೆ ಹೋಗ್ಬೇಕು, ಹೊರಗಡೆ ಜನಕ್ಕೆ ತಲುಪಬೇಕು.
ಸ್ವಲ್ಪ ಮಾಡಿ. ಈಗ ನೀವು ಹೇಳ್ತೀನಿ, ನಾವು ಏನು ಅಧಿಕಾರಿಗಳಿಲ್ಲ ಇಲ್ಲಿ, ಬರೀ ಅಧಿಕಾರಿಗಳವರೇ, ರಾಜಕಾರಣಿಗಳಿಲ್ಲ. ನಮ್ಮಲ್ಲಿ ಇವತ್ತೇನು ನಂದಿನಿ ಒಂದು ಉತ್ಪಾದನೆಯನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮಾವನು ಸುಧಾ ಅದೇ ತರದಲ್ಲಿ ಒಂದು ಉತ್ಪಾದನೆಯನ್ನ ಮಾಡಿ ಸಂರಕ್ಷಣೆ ಮಾಡಿ ಇಡ್ತಕ್ಕ ಅವಕಾಶ ಜಾಸ್ತಿ ಇರೋದ್ರಿಂದ ಯಾಕೆ ಮಾರ್ಕೆಟ್ ಮಾಡಬಾರದು ಅಂತಕ್ಕಂಥದ್ದು ನಾವು ಇವತ್ತು ನಮ್ಮಲ್ಲೇ ನಾವು ಪ್ರಶ್ನೆನ ಹಾಕೊಳ್ಳೋದಕ್ಕೆ ತಪ್ಪೇನಾಗ್ಲಾರ್ದು. ಯಾಕೆಂದ್ರೆ ಇವತ್ತಿನ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ದಿನದಲ್ಲ ಸರಿ ಹೋಗ್ಬೋದು ಅಂತಕ್ಕಂಥ ಒಂದು ಭಾವನೆ ನಮಗೆ. ಅದ್ರ ಜೊತೆಗೆ ಇವತ್ತು APMC ಯಾರ್ಡ್ ಯಾಕೆ ನಾನು ಅಲ್ಲಿ 30 ಎಕರೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪನ ಅವ್ರ ಮುಂದೆ ಇಟ್ಟಿದ್ದೀವಿ ಅಂತಂದ್ರೆ, ಇವತ್ತೇನು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾವು ಬೆಳೆಗಾರರಿದ್ದೀವಿ, ನಾವು ಚಿಲ್ಲಾಂಪಲ್ಲಿಯಾಗಿ ನಾವು ಮಾವಿನಕಾಯಿ ಮಾರ್ತಾ ಇದ್ದೀವಿ. ಇಲ್ಲಿ ಮಾಗಡಿಲಿ ಯಾರೋ ₹1 ಜಾಸ್ತಿ ಕೊಡ್ತಾನೆ ಅಲ್ಗೊಡೋಯ್ತೀವಿ, ಯಾರೋ ₹2 ಜಾಸ್ತಿ ಒಡೆರಳ್ಳಿ ಗೇಟ್ ಹತ್ರ ಕೊಡ್ತಾನೆ ಅಲ್ಗೋಯ್ತೀವಿ. ಚನ್ನಪಟ್ಟಣದಲ್ಲಿ ಯಾವ ಪರವಾಗಿಲ್ಲ ದುಡ್ಡು ಇವತ್ತು ಒಂದೇ ದಿವಸ ಕೊಟ್ಬಿಡ್ತಾನೆ, 4 ದಿವಸ ಅವನ ಹತ್ರ ಹೋಯ್ತೀವಿ. ಇವತ್ತು ಬೈಯರ್ಸು ತಗೊಳ್ಳೋರು ಯಾರು ಇಲ್ಲಿ ಸರಿಯಾದ ರೀತಿಯಲ್ಲಿ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗೋಗಿದೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ರೈತರುಗಳು ಸ್ವಲ್ಪ ಎಲ್ಲ ಕಡೆ ಗಮನ ಕೊಡಿ. ಅದ್ರ ಜೊತೆಗೆ ನಾನು ಈ ಒಂದು ಮಾವಿನ ಬಗ್ಗೆ ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಬಹಳ ಮಳೆ ಆಗ್ತಿತ್ತು, ಅವಾಗ ನೀರಿನ ಆಶ್ರಯನ ಅವಶ್ಯಕತೆ ಇರಲಿಲ್ಲ ಮಾವಿಗೆ. ಇವತ್ತು ಮಳೆಗಾಲ ಬಹಳ ಕಡಿಮೆ ಇರೋದ್ರಿಂದ ಯಾವ ಹೂವು ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದಾಗ ಮಾತ್ರ ನೀವು ನೀರು ಕೊಡಿ. ನಾನು ಲಾಸ್ಟ್ ಇಯರ್ ಇಂದನೂ ಸುಧಾ ಇದನ್ನ ನಾನು ಅಡಾಪ್ಟ್ ಬರ್ತಾ ಇದ್ದೀನಿ, ಅನುಸರಿಸ್ಕೊ ಇದ್ದೀನಿ. ಅತ್ಯಂತ ಹೆಚ್ಚಿನ ಇಳುವರಿ ಬಂತು. ಹೋದ್ ಸರಿ ನನಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಿ ನನಗೆ ಒಂದು 25-30 ಲಕ್ಷ ರೂಪಾಯಿ ಲಾಸ ಹೋಗಿರ್ಬೋದು. ಕೊನೆ ಲಾಸ್ಟ್ ಅಲ್ಲಿ ರೇಟ್ ಸಿಗ್ತದೆ ಅಂತ ಹಣ್ಣು ಕಾಯಿ ಕುಯ್ದೇನೆ ಬಿಟ್ಟು ಹಣ್ಣಾಗೆಲ್ಲ ಒದರೆ ಹೋಯ್ತು. ನಾಳೆ ರೇಟ್ ಸಿಗ್ತದೆ ಅಂತಕ್ಕಂಥದ್ದು ತುಂಬಾ ವೆಯ್ಟ್ ಮಾಡಿ ನಾವು ಮಾವಿನಕಾಯಿ ಕೂರೋ ರೇಟೇ ಡೌನ್ ಆಗೋಯ್ತು. ₹12 ₹15 ಬಂದ್ಬಿಡ್ತು. ಅಂತ ಪರಿಸ್ಥಿತಿನೇ ಇದೆ. ಆಮೇಲೆ ಹವಾಮಾನ ವೈಪರೀತ್ಯದಿಂದ ನನಗೆ ಹೋದ್ ಸಾರಿ ಒಂದು 25 ಟನ್ 25-30 ಟನ್ ಮುಂದೆ ಬಂದಿದ್ದಂಥದ್ದು ಉದುರೋಯ್ತು. ಅದು ಎಲ್ಲ ರೈತರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದು ಇಲ್ಲಿವರೆಗೂ ಯಾವ ವರ್ಷನೂ ಆತರ ಆಗಿಲ್ಲ. ಲಾಸ್ಟ್ ಇಯರ್ ಆತರ ಒಂದು ವಾತಾವರಣ ಆಯಿತು. ಸರ್ಕಾರದಿಂದ, ಇಲಾಖೆಯಿಂದ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಮಂಜುನಾಥ್ ಸರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಏನು ರೈತರು ನಾವು ಈಗೇನು ಎಲ್ಲಾನು ಅವ್ರ ಕಡೆಯಿಂದಾನೇ ತಿಳ್ಕೊಂಡು ಇವತ್ತೇನು ಅನುಸರಿಸ್ಕೊಂಡು ಬಂದಿದೀವಿ. ರೈತರು ಅನುಸರಿಸ್ಕೊಂಡು ಹೋಗ್ತೀರಿ, ಅನುಸರಿಸ್ಕೊಂಡು ಮಾಡಿ ಅಂತಕ್ಕಂಥ ಒಂದು ಮಾತನ್ನ ಈ ತರದ ಹೇಳಕ್ಕೆ ಇಷ್ಟಪಡ್ತೀನಿ.